ಆ ದಂಪತಿಗಳು ಆತನನ್ನ ಅಣ್ಣ ಎಂದು ನಂಬಿದ್ರು. ಆದ್ರೆ ಆತ ಮಾಡಿದ್ದು ಮಾತ್ರ ನೀಚ ಕೆಲಸ. ಸಂತ್ರಸ್ತೆಯ ಗಂಡನೊಂದಿಗೆ ಚೆನ್ನಾಗಿ ಇದ್ದ ಆ ಮೌಲಿಯನ್ನ ಮಹಿಳೆಯೂ ಕೂಡ ಚೆನ್ನಾಗಿ ನಂಬಿದ್ಲು. ಆದ್ರೆ ಆಕೆಗೆ ಒಳ್ಳೆಯದು ಮಾಡುವ ನೆಪದಲ್ಲಿ ನಿರಂತರವಾಗಿ ಅತ್ಯಾಚಾರ ಮಾಡಿ ಇದೀಗ ಜೈಲು ಸೇರಿದ್ದಾನೆ. ಯಾರು ಆ ನೀಚ ಮೌಲಿ ಅಂತೀರಾ? ಈ ಸ್ಟೋರಿ ನೋಡಿ. ಅಣ್ಣ ಎಂದು ನಂಬಿದವಳ ಮೇಲೆಯೇ ಮೌಲ್ವಿ ರೇಪ್. ಖಾಸಗಿ ವಿಡಿಯೋ ಇಟ್ಟುಕೊಂಡು ಪದೇ ಪದೇ ಅತ್ಯಾಚಾರ. ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಈ ಕಾಮುಕ ಮೌಲ್ವಿಯ ಫೋಟೋವನ್ನ ಒಮ್ಮೆ ನೋಡಿ. ಇವನ ಹೆಸರು ಮೊಹಮ್ಮದ್ ಜಹಾಂಗೀರ್. ಹೇಳಿಕೊಳ್ಳಲು ಈತ ಮೌಲ್ವಿ. ಆದರೆ ಈ ಮೌಲ್ವಿ ಮಾಡಿರುವ ಹೇಯ ಕೃತ್ಯ ಇದೀಗ ಬಯಲಾಗಿದೆ. ಟೈಲರಿಂಗ್ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ದಂಪತಿಯ ಬಾಳಲ್ಲಿ ಈತ ಆಟವಾಡಿ ಅವರ ಬದುಕನ್ನೇ ನಾಶ ಮಾಡಿದ್ದಾನೆ. ಸಂತ್ರಸ್ತೆ ಕುಟುಂಬದ ಬಡತನವನ್ನೇ ಬಂಡವಾಳವಾಗಿ ಮಾಡಿಕೊಂಡು ತನ್ನ ತೀಟೆಯನ್ನ ತೀರಿಸಿಕೊಂಡಿದ್ದಾನೆ. ಮಹಿಳೆಗೆ ನೀನು ನನ್ನ ತಂಗಿ ಎಂದು ನಂಬಿಸಿ ಸಹಾಯ ಮಾಡುವ ನೆಪದಲ್ಲಿ ಮಹಿಳೆಯನ್ನ ದೈಹಿಕವಾಗಿ ಬಳಸಿಕೊಂಡಿದ್ದಾನೆ. ಇಷ್ಟೇ ಅಲ್ಲದೆ ಮಹಿಳೆಯ ಖಾಸಗಿ ವಿಡಿಯೋ ಇಟ್ಟುಕೊಂಡು ಪದೇ ಪದೇ ಅತ್ಯಾಚಾರ ಮಾಡಿದ್ದಾನೆ. 7 महीना उसको सेवा करे। सेवा करने के बाद 2023 में नवंबर 20 तारीख को मुझे बलात्कार कर दिया। इसीलिए बोला कि मैं फोटो रखा हूँ, तुम्हारे बच्चे लोग को मरवा दूंगा, तुम्हारा पति के मैं बोल दूंगा, तुम्हारा पति नहीं रखते, ऐसे करके मैं चुपचाप थी। अभी 10 तारीख को क्या हुआ, मैं 2 साल बाद बोल दी मेरा पति। वो क्या किया कि अभी 9-10 तारीख को शिवाजी नगर में चला गया, मेरा पीछा करने लगा। ಇನ್ನು ಈ ದಂಪತಿ ಮೌಲ್ವಿ ಮೊಹಮ್ಮದ್ ಜಹಾಂಗೀರ್ನನ್ನ ನಮ್ಮ ಕುಟುಂಬದ ಆಪತ್ ಬಾಂಧವ ಅಂತ ನಂಬಿದ್ರು. ಆದರೆ ಸಂತ್ರಸ್ತೆಯ ಖಾಸಗಿ ವಿಡಿಯೋ ಇಟ್ಟುಕೊಂಡು ಮಹಿಳೆಗೆ 2 ವರ್ಷಗಳಿಂದ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾನೆ. ಈ ವಿಚಾರವನ್ನ ಯಾರಿಗಾದರೂ ಹೇಳಿದ್ರೆ ನಿನ್ನ ವಿಡಿಯೋವನ್ನ ವೈರಲ್ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿದ್ದ. ಕೊನೆಗೆ ಬೇಸತ್ತ ದಂಪತಿ ಬೆಂಗಳೂರಿನ ಸಹವಾಸವೇ ಬೇಡ ಎಂದು ಬಿಹಾರಕ್ಕೆ ಹೋಗಿದ್ರು. ಆದರೂ ಸಹ ಮೌಲ್ವಿಯ ಹಿಂಸೆ ಕಡಿಮೆಯಾಗಿರಲಿಲ್ಲ. ಮತ್ತೆ ಲೈಂಗಿಕ ಕ್ರಿಯೆಗೆ ಸಹಕರಿಸು, ಇಲ್ಲವಾದ್ರೆ 5 ಲಕ್ಷ ಹಣ ಕೊಡು ಎಂದು ಬ್ಲಾಕ್ ಮೇಲ್ ಮಾಡಿದ್ದಾನೆ. 2022 में उसने हमारे बीवी के साथ बहुत गलत किया सर। पीर बाबा करके उसने हमारे साथ बहुत गलत किया। उसके 2000 फॉलोवर्स है सर। सर हम लोगों को कुछ भी हो सकता है सर। FIR रात को दर्ज हो गया सर। और हम लोग अभी जस्ट यहाँ उतरे, मेरी बीवी ऊपर से वॉशरूम करके आई है, नीचे वो गिर गई सर, बेहोश हो गई, नहीं चलने हो रहा है सर उसको। इधर आके आप क्या काम कर रहे थे? आप क्या काम करते थे? मैडम क्या काम कर रहे थे? मैडम काम नहीं करते थे हम, वो हमारी बीवी के साथ सर रेप किया सर। बाबा मैडम हमको अभी कुछ दिन पहले बताया, वो वीडियो रिकॉर्ड करके फ़ोन में रखा है सर, और इसको हमको ब्लैकमेल कर रहा है कि 5 लाख 10 लाख देगा। ಮೌಲ್ವಿಯ ನಿರಂತರ ಕಿರುಕುಳ ತಾಳಲಾರದೆ ಸಂತ್ರಸ್ತೆ ಈಗ ಗೋವಿಂದಪುರ ಪೊಲೀಸರ ಮೊರೆ ಹೋಗಿದ್ದಾರೆ. ಸದ್ಯ ಸಂತ್ರಸ್ತೆಯ ದೂರಿನ ಮೇರೆಗೆ ಗೋವಿಂದಪುರ ಪೊಲೀಸರು ಮೌಲ್ವಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.